ಇಂಥದ್ರೊಳಗೆ ತೀರ್ಮಾನ ಯಾರಾದರೂ ಕೊಟ್ಟಾರಿ ಅಂತ ಕಲ್ಪನೆ ಕೂಡ ಇರಲಿಲ್ಲ. ಕೊನೆಗೆ ಅದಾಯಿತು. ಹೀಗೆ ನೈತಿಕ ಸ್ಥೈರ್ಯಕ್ಕೆ, ನ್ಯಾಯಬದ್ಧತೆಗೆ ಹೆಸರಾಗಿ ಬದುಕಿದಾಗಲೇ ದಂತಕಥೆ ಆದಂಥವರು ರಾಮಶಾಸ್ತ್ರಿ ಪ್ರಭುನೇ. ನನಗೆ ಈ ಘಟನೆ ಕೇಳಿದಾಗೆಲ್ಲ ಒಂದು ಮಾತು ಬರುತ್ತೆ ಸ್ವಾಮಿ, ಈ ರಾಮಶಾಸ್ತ್ರಿ ಹೇಳಿದಂಥ ನೈತಿಕತೆ ಎಲ್ಲಿಂದ ಬಂತು ಅಂತ. ಎಲ್ಲಿಂದ ಬಂದದ್ದು ಎಲ್ಲಿಂದ? ನಮ್ಗೆ ಯಾಕೆ ಬರೋಲ್ಲ ಅದು? ಎಲ್ಲಿಯವರೆಗೂ ನನ್ನ ಸ್ವಂತದ ಲಾಭಕ್ಕೆ, ಸ್ವಾರ್ಥಕ್ಕೆ, ಮತ್ತೊಬ್ಬರು ಬಂದು ಕೈ ಒಡ್ಡೋದಿಲ್ಲ ಅಂತ ಛಲ ಇರ್ತದೋ ಅಲ್ಲಿವರೆಗೂ ನೈತಿಕತೆ ಗಟ್ಟಿಯಾಗಿರ್ತದೆ. ಎಂದು ಸ್ವಂತಕ್ಕೆ, ಲಾಭಕ್ಕೆ ಅಂತ ಕೈ ಕೆಳಗಾಯ್ತೋ, ಮನಸ್ಸು ಸ್ವಾರ್ಥಕ್ಕೆ ಬಾಗ್ತೋ, ಅಂದೇ ಎಂಥ ಕಠಿಣ ಪ್ರಸಂಗವನ್ನು ಪ್ರಾಮಾಣಿಸುವಂಥ ನೈತಿಕ ಪ್ರಜ್ಞೆ ಕಳೆದು ಹೋಗ್ತದೆ. ಜೀವ ಚೈತನ್ಯ ಕಳ್ಕೊಳ್ಳುತ್ತೆ, ಸಮಾಜಕ್ಕೊಂದು ಮಾದರಿ ಆಗುವ ಅವಕಾಶಗಳನ್ನು ಕಳ್ಕೊಳ್ಳುತ್ತೆ. ಆಯ್ಕೆ ನಮ್ಮದೇ, ಯಾವ್ದು ಮಾಡ್ಕೋಬೇಕು ಅಂತ. ಬೈಬೇಡಿ ಯಾರನ್ನು. ನೈತಿಕತೆ ಬೇಕಾದರೆ ಸ್ವಾರ್ಥ ದೂರ ಸ್ವಾರ್ಥ ಬಂತೋ ನೈತಿಕ